ನಮಸ್ಕಾರ ಡಾರ್ಲಿಂಗ್ಸ್, ಎಲ್ಲರೂ ಆಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಕೂಡ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಗುರು. ನಮಗಂತೂ ಮೊದಲನೇ ಫೈನಲಿಸ್ಟ್ ಸಿಕ್ಕಾಯ್ತು. ಪುಣೇರಿ ಪಲ್ಟನ್ ವರ್ಸಸ್ ಪಟ್ನಾ ಪೈರೇಟ್ಸ್. ಖಂಡಿತ ಕಣ್ಮುಚ್ಕೊಂಡು ಹೇಳ್ಬೋದು, ಪುಣೇರಿ ಪಲ್ಟನ್ ತಂಡ ಈ ಸೀಸನ್ ಫೈನಲ್ಗೆ ಹೋಗಿ ತಲುಪಿದೆ. ಯಾಕೆಂದರೆ ಫೇವ್ರೇಟ್ ಪ್ಲೇಯರ್ಸೇನೆ ಅಥವಾ ಈ ಸೀಸನ್ನ ಫೇವ್ರೇಟ್ ಟೀಮೇನೆ ಅವರಾಗಿದ್ದರು, ಡಿಸರ್ವ್ಡ್ ಟೀಮ್ ಆಗಿದ್ದು ಈ ಪುಣೇರಿ ಪಲ್ಟನ್ ತಂಡ. ಯಾಕೆಂದರೆ ಫೈನಲ್ಗೆ ಹೋಗುವಂಥ ಎಲ್ಲ ಅರ್ಹತೆ ಅವರ ಟೀಮ್ಗೆ ಇದೆ. ಯಾಕೆಂದರೆ ಎಲ್ಲ ಅದ್ಭುತವಾಗಿ ಪ್ರದರ್ಶನ ಕೊಡ್ತಾ ಇದ್ದಾರೆ. ಸೊ ಈ ಮ್ಯಾಚ್ನಲ್ಲಿ ಏನೇನಾಯ್ತು, ಎಷ್ಟು ಪಾಯಿಂಟ್ ಲೀಡಿಂದ ಗೆದ್ರು, ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ನೀವೇನು ಸಬ್ಸ್ಕ್ರೈಬ್ ಹಾಕೊಂಡಿಲ್ಲ ಅಂದ್ರೆ ಬೇಗ ಬೇಗ ಹಾಕೊಂಡ್ಬಿಡಿ. ಹಾಗೆ ನಮ್ಮ ಅಕೌಂಟ್ಗೆ ಫಾಲೋ ಮಾಡಿಬಿಡಿ ಗುರು, ಇನ್ಸ್ಟಾಗ್ರಾಮ್ನಲ್ಲೂ ಕೂಡ. ಸೊ ನೆಕ್ಸ್ಟ್ ಅಪ್ಡೇಟ್ ಕಾಯ್ತಾರೆ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಸಿ ಯು. ಸೊ ರೈಟ್ ಪಾಯಿಂಟ್ ವಿಚಾರಕ್ಕೆ ಬಂದರೆ 19 ರೈಡ್ ಅಂಕನ ತಗೊಂಡಿದ್ದು ಪುಣೇರಿ ಪಲ್ಟನ್ಸ್ ತಂಡ, ಆದರೆ 16 ರೈಡ್ ಅಂಕನ ತಗೊಂಡಿದ್ದು ಪಟ್ನಾ ಪೈರೇಟ್ಸ್ ತಂಡ. ಬಟ್ ಡಿಫೆನ್ಸಿಂಗ್ನಲ್ಲಿ ಎರ್ರಾಬಿರ್ರಿ ಲೀಡ್ನಲ್ಲಿ ಇರೋದು ಪುಣೇರಿ ಪಲ್ಟನ್ ತಂಡ. 13 ಅಂಕನ ತಗೊಂಡ್ರು ಗುರು. ಬಟ್ ಡಿಫೆನ್ಸ್ನಲ್ಲಿ ಫೇಲ್ಯೂರ್ ಆಗಿದ್ದು ಪಟ್ನಾ ಪೈರೇಟ್ಸ್ ತಂಡ. ಕೇವಲ 4 ಟ್ಯಾಕಲ್ ಪಾಯಿಂಟ್ನ ತಗೊಳ್ತಾರೆ. ಇಲ್ಲೇ ಅವರ ಸೋಲಿಗೆ ಪ್ರಮುಖವಾಗಿ ಕಾರಣ ಆಯಿತು. ಇನ್ನು ಆಲ್ಔಟ್ ಪಾಯಿಂಟ್ ವಿಚಾರಕ್ಕೆ ಬಂದರೆ 2 ಬಾರಿ ಆಲ್ಔಟ್ ಆಗ್ತಾರೆ ಪಟ್ನಾ ಪೈರೇಟ್ಸ್ ತಂಡ. ಸೊ ಆ ಕಾರಣಕ್ಕೋಸ್ಕರ 4 ಪಾಯಿಂಟ್ ಸಿಗೋದು ಪುಣೇರಿ ಪಲ್ಟನ್ ತಂಡಕ್ಕೆ. ಬಟ್ ಇಬ್ಬರೂ ಕೂಡ ಒಂದೊಂದು ಎಕ್ಸ್ಟ್ರಾ ಪಾಯಿಂಟ್ ತಗೊಳ್ತಾರೆ. ಬಟ್ ಪಟ್ನಾ ಪೈರೇಟ್ಸ್ ತಂಡ ಒಂದು ಸೂಪರ್ ರೈಡ್ ಕೂಡ ಮಾಡುತ್ತೆ. 21-37 ಬರೋಬ್ಬರಿ 16 ಪಾಯಿಂಟ್ ಲೀಡ್ನಿಂದ ಸೋತಿದ್ದು ಪಟ್ನಾ ಪೈರೇಟ್ಸ್ ತಂಡ. ಸೊ ಹೋರಾಟ ಅಂತ ಹೇಳ್ಬೋದು ಪಟ್ನಾ ಪೈರೇಟ್ಸ್ ತಂಡಕ್ಕೆ. ಇಲ್ಲಿವರೆಗೂ ಕೂಡ ಬಂದಿದ್ದಾರೆ, ಸೆಮಿಫೈನಲ್ ವರ್ಗು ಕೂಡ ಹೋರಾಟ ಕೊಟ್ಟಿದ್ದಾರೆ. ಯಂಗ್ಸ್ಟರ್ಗಳ ಟೀಮ್ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ಪಟ್ನಾ ಪೈರೇಟ್ಸ್ ತಂಡ. ಬಟ್ ಸಚಿನ್ ಅವರು ಈ ಮ್ಯಾಚ್ನಲ್ಲಿ 4 ಅಂಕನ ಗಳಿಸ್ಕೊಳ್ತಾರೆ. ಜೊತೆಗೆ ಒಂದು ಬೋನಸ್ ಸಮೇತ 5 ಅಂಕನ ಗಳಿಸಿದ್ರೆ ಮಂಜಿತ್ ಅವರು 4 ಅಂಕನ ಗಳಿಸ್ಕೊಳ್ತಾರೆ. ಬಟ್ ಸುಧಾಕರ್ 3 ಟಚ್ ಪಾಯಿಂಟ್ ಹಾಗೂ 1 ಬೋನಸ್ ಸಮೇತ 4 ಅಂಕನ ಗಳಿಸ್ಕೊಂಡ್ರೆ ಡಿಫೆಂಡಿಂಗ್ ನಲ್ಲಿ ಕಂಪ್ಲೀಟ್ಲಿ ವೀಕ್ ಆಗಿ ಹೋಗಿದ್ದು ಪಟ್ನಾ ಪೈರೇಟ್ಸ್ ತಂಡ. ಬಟ್ ಪುಣೇರಿ ಪಲ್ಟನ್ ತಂಡನ ಗೆಲ್ಬೇಕಾಗೋರು ಎಲ್ಲರೂ ಕೂಡ ಒಂದು ರೀತಿ ಆಲ್ರೌಂಡರ್ಸ್ ಇದ್ದಾಗೇನೆ. ಅಸ್ಲಾಂ ಮಿನಾಂದರ್ 7 ಅಂಕನ ಈ ಮ್ಯಾಚ್ನಲ್ಲಿ ಗಳಿಸಿದ್ರೆ, ಪಂಕಜ್ ಮೋಹಿತೆ 7 ಅಂಕನ ಅವರು ಕೂಡ ಗಳಿಸ್ಕೊಳ್ತಾರೆ. ಇಬ್ಬರು ಕೂಡ ರೈಡಿಂಗ್ ನಲ್ಲಿ ಒಂಥರ ಅಬ್ಬರಿಸಿದ್ದಾರೆ ಅಂತ ಹೇಳ್ಬೋದು. ಬಟ್ ಮೊಹಮ್ಮದ್ ರೆಜ್ಜಾ ಶಾದ್ಲು ಐಫೈನ ಈ ಮ್ಯಾಚ್ನಲ್ಲಿ ಗಳಿಸೋದ್ರ ಮೂಲಕ ತಮ್ಮ ತಂಡನ ಫೈನಲ್ಗೂ ಕೂಡ ಕರ್ಕೊಂಡು ಹೋಗ್ತಾರೆ. ಅದ್ಭುತವಾದ ಟ್ಯಾಕಲ್ ಅಂತ ಹೇಳ್ಬೋದು ಮೊಹಮ್ಮದ್ ರೆಜ್ಜಾ ಚಿಯಾನಿ ಅವರಿಂದ. ಈ ಸೀಸನ್ನ ಅತ್ಯುತ್ತಮ ಬೆಸ್ಟ್ ಡಿಫೆನ್ಸರ್ ಅಂತ ಹೇಳಿದ್ರು ಕೂಡ ತಪ್ಪು ಆಗೋದಿಲ್ಲ. ಇನ್ನು ಮೋಹಿತ್ ಗೋಯತ್ ಅವರು 3 ಟಚ್ ಪಾಯಿಂಟ್ ಹಾಗೂ 1 ಟ್ಯಾಕಲ್ ಸಮೇತ 4 ಅಂಕನ ಕಾಲೆ ಹಾಕಿದ್ರೆ, ಅಭಿನೇಶ್ ನಂದರಾಜನ್ 3 ಟ್ಯಾಕಲ್ ಪಾಯಿಂಟ್ ತಗೊಳ್ತಾರೆ. ಸಂಕಿತ್ ಸಾವತ್ 3 ಟ್ಯಾಕಲ್ ಪಾಯಿಂಟ್ ತಗೊಳ್ತಾರೆ. ಆಕಾಶ್ ಶಿಂಡೆ ಅವರು 2 ಪಾಯಿಂಟ್ ನ ತಗೊಂಡ್ರೆ, ಗೌರವ್ ಕತ್ರಿ ಅವರು 1 ಟ್ಯಾಕಲ್ ಪಾಯಿಂಟ್ ತಗೊಳ್ತಾರೆ. ಸೊ ಪುಣೇರಿ ಪಲ್ಟನ್ ತಂಡಕ್ಕೆ ಸಬ್ಸ್ಟಿಟ್ಯೂಟ್ ಆಗಿ ಆಟಗಾರರು ಬಂದ್ರೂ ಕೂಡ ಅವರು ಡಿಫೆನ್ಸಿಂಗ್ ಹಾಗೂ ರೈಡಿಂಗ್ ಎಲ್ಲರಲ್ಲೂ ಕೂಡ ಭಾಗ ಆಗ್ತಾರೆ. ಯಾಕೆಂದ್ರೆ ಅವರ ಟೀಮ್ ಕಾಂಬಿನೇಷನ್ ಆ ರೀತಿ ಸೆಟ್ ಆಗಿಬಿಟ್ಟಿದೆ ಗುರು. ಯಾರನ್ನು ಕೂಡ ಅನ್ಬ್ರೇಕಬಲ್ ಮಾಡೋಕೆ ಆಗ್ತಾ ಇಲ್ಲ ಅವ್ರನ್ನ. ಸೊ ಇವ್ರನ್ನ ಏನಾದರೂ ಸ್ಟಾಪ್ ಮಾಡಬೇಕಿತ್ತು ಅಂತ ನೋಡಿದಾದ್ರೆ ನಾವು ಖಂಡಿತ ದಬಾಂಗ್ ಡೆಲ್ಲಿ ಕೆಸಿ ತಂಡದ ಪರವಾಗಿ ಹೋಗ್ಬೋದಾಗಿತ್ತು. ಯಾಕೆಂದ್ರೆ ದಬಾಂಗ್ ಡೆಲ್ಲಿ ಕೆಸಿ ಅವರು ಎಂಥ ಟೀಮ್ನಾದ್ರೂ ಕೂಡ ಬಗ್ಗು ಬಡಿಯುವಂತ ಆಟ ಆಡಿದ್ದಾರೆ ಈ ಸೀಸನ್ನಲ್ಲಿ. ಸೊ ಅವರು ಏನು ಮಾಡೋಕ್ಕಾಗೋದಿಲ್ಲ, ಎಲಿಮಿನೇಟರ್ನಲ್ಲೇನೆ ಹೋಗ್ಬೇಕಾಗುತ್ತೆ. ಬಟ್ ಫೈನಲ್ಗೆ ಡಿಸರ್ವ್ ಆಗಿದ್ರು ಮೊದಲೇನೆ ಪಟ್ನಾ ಪೈರೇಟ್ಸ್ ತಂಡದ ವಿರುದ್ಧ ಪುಣೇರಿ ಪಲ್ಟನ್ ತಂಡ. ಸೊ ಈಗ ಫೈನಲ್ಗೆ ಸೆಕೆಂಡ್ನಲ್ಲಿ ಯಾರು ಗೆದ್ದು ಬರ್ತಾರೆ ಕಾದು ನೋಡಬೇಕು. ಹರಿಯಾಣ ಸ್ಟೀಲರ್ಸ್ ವರ್ಸಸ್ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ತಂಡ. ಸೊ 2 ತಂಡದಲ್ಲೂ ಕೂಡ ಆಲ್ಮೋಸ್ಟ್ ಫೇವರೇಟ್ ಪ್ಲೇಯರ್ಸ್ ಆಗಿ ಕಾಣಿಸ್ತಿರೋದು ಜೈಪುರ್ ಪಿಂಕ್ ಪ್ಯಾಂಥರ್ಸ್ ತಂಡ. ನನಗಂತೂ ಸ್ಪೆಷಲಿ ಆಗಿ ಅನಿಸಿಕೆ ಇದೆ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ತಂಡ ಅಲ್ಲ ಗುರು, ಹರಿಯಾಣ ಸ್ಟೀಲರ್ಸ್ ತಂಡ ಫೈನಲ್ಗೆ ಬರಬೇಕು ಅಂತ. ಯಾಕೆಂದ್ರೆ ಯಂಗ್ಸ್ಟರ್ಸ್ಗಳು ಜಾಸ್ತಿ ಆ ಟೀಮ್ನಲ್ಲಿ ಇರೋ ಕಾರಣ. ಸೊ ನಿಮ್ಗೆ ಅನಿಸುತ್ತೆ ಫೈನಲ್ಗೆ ಆ 2 ತಂಡದಲ್ಲಿ ಯಾವ ತಂಡ ಬರಬೇಕು ಹಾಗೂ ಈ ಫೈನಲ್ನ ಯಾರು ಗೆಲ್ಲಬೇಕು ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿಬಿಡಿ ಗುರು. ಮತ್ತೆ ಯಾಕೆ ತಡ ಮಾಡ್ತಿದ್ರೆ? ಅದಕ್ಕೂ ಮುಂಚೆ ನಮ್ಮ ಅಕೌಂಟ್ಗೆ ನೀವು ಇನ್ನು ಫಾಲೋ ಹಾಕೊಂಡಿಲ್ಲ ಅಂದರೆ ಬೇಗ ಬೇಗ ಫಾಲೋ ಹಾಕೊಂಬಿಡಿ. ಸೊ ಇಂತಕ್ಕಿಂತ ಬೆಸ್ಟ್ ಸೆಮಿಫೈನಲ್ ಮ್ಯಾಚ್ಗಳು ನಿಮಗೆ ನೋಡೋದಕ್ಕೆ ಸಿಗೋದಿಲ್ಲ. ಬಟ್ ಇದು ಮ್ಯಾಚ್ ಒನ್ ಸೈಡೆಡ್ ಆಗಿತ್ತು. ಬಟ್ ಸೆಕೆಂಡ್ ಮ್ಯಾಚ್ ಖಂಡಿತ ಹೇಳ್ತಾ ಇದ್ದೀನಿ ಸಖತ್ತು ಟಫ್ ಇರುತ್ತೆ 2 ಟೀಮ್ಗಳ ಜೊತೆನೂ ಕೂಡ. ಬಟ್ ಫೈನಲ್ ಯಾವ ರೀತಿ ಇರುತ್ತೆ ಕಾದು ನೋಡಬೇಕು. ಸೊ ನಿಮ್ಗೆ ಅನಿಸುತ್ತೆ ಫೈನಲ್ ಯಾವ ತಂಡ ಗೆಲ್ಬಹುದು? ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ ಕಾಯ್ತಾರೆ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಸಿ ಯು.